ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲಿಗಸ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದೊಳ್ಳೆ ಸ್ವೀಟ್ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಹೊಸ ವರ್ಷ ಜನವರಿ 1, 2025 ಸ್ಟಾರ್ಟ್ ಆಗ್ತಾಯಿದೆ. ಇವತ್ತು ಮೊದಲನೇ ದಿನ. ನನ್ನೆಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಫ್ರೆಂಡ್ಸ್, ನಾನಿವತ್ತು ಒಂದು ಹೊಸ ವರ್ಷಕ್ಕೋಸ್ಕರ ಒಂದು ಸ್ವೀಟ್ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, 3 ಏಲಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ, ಇಲ್ಲಿ 1 ಕಪ್ ಶಾವಿಗೆ ತೊಗೊಂಡಿದ್ದೀನಿ. MTR ಶಾವಿಗೆ. ಇದು ಎಷ್ಟು ಈಸಿ, ಟೇಸ್ಟಿ, ಹಾಗೆಯೇ ಸಖತ್ತಾಗಿರುತ್ತೆ ನಿಜವಾಗ್ಲೂ. ನೋಡಿ, ದ್ರಾಕ್ಷಿ ಗೋಡಂಬಿ 1-2 ಚಮಚ, ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ತುಪ್ಪ ಇಟ್ಕೊಂಡಿದ್ದೀನಿ. ನಾನು ಮನೆಯಲ್ಲೇ ಮಾಡಿರುವಂತಹ ತುಪ್ಪ ಇದು. ಇದು ಬರೀದೇ ಹುರಿಯೋಕ್ಕಷ್ಟೇ ನಾನು ಯೂಸ್ ಮಾಡ್ತೀನಿ ತುಪ್ಪನ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನೋಡಿ, ಅರ್ಧ ಲೀಟ್ರ್ ಹಾಲು ಪಕ್ಕದ ಸ್ಟವಲ್ಲಿ ನಾನು ಕಾಯಕ್ಕೆ ಇಟ್ಟಿದ್ದೀನಿ. ಹಸುವಿನ ಹಾಲು ಅದು. ಅರ್ಧ ಲೀಟ್ರ್ ಬೇಕಾಗುತ್ತೆ ಎಷ್ಟು ಶಾವಿಗೆಗೆ. ಹಾಗಾಗಿ ನೋಡಿ, ಈಗ ಇದನ್ನು ಮಾಡೋಕ್ಕಂತ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದಕ್ಕೀಗ 1 ಚಮಚ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಸ್ಟವ್ ಅಂಟಿಸಿದಾಯ್ತು. ಇವಾಗ ತುಪ್ಪ ಈಗ ಹಾಕ್ಕೊಳ್ತೀನಿ. ನೋಡಿ, ಹಾಕ್ಬಿಟ್ಟು ಫಸ್ಟಿಗೆ ಮೊದಲಿಗೆ ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ನೋಡಿ, 1 ಚಮಚ ದ್ರಾಕ್ಷಿ, 1 ಚಮಚ ಗೋಡಂಬಿ ಹಾಕ್ಕೊಂಡಿದ್ದೀನಿ ನಾನು. ಇಷ್ಟು ಪಾಯಸಕ್ಕೆ ಇಷ್ಟು ಬೇಕಾಗುತ್ತೆ. ಆ್ಯಕ್ಚುಲಿ ಶಾವಿಗೆ ಪಾಯಸ ನಾನು ಮಾಡ್ತಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡೋದ್ರಿಂದ ಒಂದು ಹನಿ ಕೂಡ ನೀರು ಹಾಕಬಾರ್ದು ಇದಕ್ಕೆ. ಆ್ಯಕ್ಚುಲಿ ಹಾಲಲ್ಲೇ ಮಾಡಬೇಕು. ಆ ಥರದೊಂದು ಪಾಯಸ ಇದು. ನೋಡಿ, ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಅದೇ ಬೌಲಿಗೆ ನಾನು ವಾಪಸ್ ಹಾಕಿಟ್ಕೊಳ್ತಾ ಇದ್ದೀನಿ. ಬ್ರೌನ್ ಕಲರ್ ಬರೋ ಥರ ಹುರ್ಕೋಬೇಕಾಗುತ್ತೆ. ನೋಡಿ, ಉಳಿದಿರುವಂಥ ತುಪ್ಪಕ್ಕೆ ಈಗ ನಾನು ಶಾವಿಗೆನ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಬೇಕಾದರೆ ಇನ್ನೂ ಸ್ವಲ್ಪ ತುಪ್ಪನ ಹಾಕೋಬೋದು ನೀವು. 1 ಕಪ್ ಆಗಿರೋದ್ರಿಂದ ಶಾವಿಗೆ ನೋಡಿ, ನಾನು ಅದೇ ತುಪ್ಪದಲ್ಲೇ ಹುರಿತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಶಾವಿಗೆನ. MTR ಶಾವಿಗೆ ಇದು ಪಾಯಸಕ್ಕಂತಲೇ ಬರುತ್ತೆ. ಆ ಶಾವಿಗೆ ತೊಗೊಳ್ಳಿ. MTRಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ. ಪಾಯಸ ಮಾಡೋದಕ್ಕಂತ ಇರುತ್ತಲ್ಲ, ಆ ಥರ ಶಾವಿಗೆ ತೊಗೊಳ್ಳಿ. ಇಲ್ಲಾಂದರೆ ಬೇರೆ ತೊಗೊಂಡ್ರೆ ಕಲಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಡಿ, ಈ ಕಪ್ಪಲ್ಲಿ 1 ಕಪ್ ತೊಗೊಂಡಿರೋದು ನಾನು ಶಾವಿಗೆ. ಅದರಲ್ಲಿ ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನಾನು. ಹಾಲು ಮಾತ್ರ ಇಷ್ಟಕ್ಕೆ ಅರ್ಧ ಲೀಟ್ರ್ ಹಾಲು ಬೇಕೇ ಬೇಕು. ಇದು ತಣ್ಣಗಾದ್ಮೇಲೂ ಗಟ್ಟಿ ಆಗಬಾರ್ದು, ಆ ಥರ ಒಂದು ಶಾವಿಗೆ. ಇದು ಗಟ್ಟಿ ಆಗಲ್ಲ ಆ್ಯಕ್ಚುಲಿ. ಇದು ತುಂಬಾ ಚೆನ್ನಾಗಿರುತ್ತೆ ಪಾಯಸ. 2 ನಿಮಿಷಕ್ಕೆ ರೆಡಿ ಮಾಡ್ಬೋದು. 2 3 ನಿಮಿಷದಲ್ಲಂತೂ ಪಕ್ಕ ಆಗುತ್ತೆ. ಇದು ರೆಡಿ ಆಗುತ್ತೆ. ನೋಡಿ, ಬೆಲ್ಲ ಬೇಕಾದ್ರೆ ನೀವು ಸಪ್ರೇಟು ಸ್ವಲ್ಪ ನೀರು ಹಾಕಿಬಿಟ್ಟು ಕರಗಿಸಿ ಸೋಸ್ಕೋಬೋದು. ಬೆಲ್ಲ ಚೆನ್ನಾಗಿದ್ದರೆ ಹಾಗೆ ಕೂಡ ಈ ಥರ ಹಾಕೋಬೋದು. ಸ್ವಲ್ಪ ನೀರು ಹಾಕಿ ನೋಡಿ, 1-2 ಚಮಚದಷ್ಟು ನೀರು ಹಾಕಿದ್ದೀನಿ. ಇದು ಕರಗಲಿ ಅಂದ್ಬಿಟ್ಟಷ್ಟೇ. ಇದಕ್ಕೆ ನೀರೇ ಹಾಕಬಾರ್ದು ಈ ಪಾಯಸಕ್ಕೆ. ಹಾಲಲ್ಲಿ ಹಾಕಿದ್ರೂ ಕೂಡ ಕರಗುತ್ತೆ ಬೇಕಾದರೆ. ಶಾವಿಗೆ ಎಲ್ಲ ಒಟ್ಟಿಗೆ ಇರೋದ್ರಿಂದ ನಾನು ಸ್ವಲ್ಪ 1-2 ಚಮಚದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಬೆಲ್ಲನೇ ಕರಗ್ತಾ ಇದೆಯಲ್ಲ, ಹಾಗಾಗಿ ನೀರು ಬಿಟ್ಕೊಳ್ತಾ ಇದೆ. ಹಾಲೇ ಬೇಕಾದರೆ ಹಾಕ್ಕೋಬೋದು ನೀವು. ನೋಡಿ, ಬೆಲ್ಲ ಎಲ್ಲ ಕರಗಿದ ನಂತರ ಈಗ ಇದಕ್ಕೆ ಹಾಲು ಹಾಕ್ಕೊಳ್ಳೋಣ. ನೋಡಿ, ಅರ್ಧ ಲೀಟ್ರ್ ಹಾಲು, ಹಸು ಹಾಲು. ನೀರು ಹಾಕಕ್ಕೆ ಹೋಗ್ಬಿಡಿ, ಹಾಗೇ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಪಾಯಸ. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ಸತಿ ಮಾಡಿ ನೋಡಿ, ಗೊತ್ತಾಗುತ್ತೆ. ನೀವು ಬೇಕಾದರೆ ಬೆಲ್ಲದ ಬದಲಿಗೆ ಸಕ್ಕರೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಮನೆಯಲ್ಲಿ ಶುಗರ್ ಪೇಷಂಟ್ ಯಾರಾದ್ರು ಇದ್ದರೆ ಬೆಲ್ಲನೇ ಹಾಕಿ ಒಳ್ಳೆಯದು. ಹಾಗಾಗಿ ನಾನು ಬೆಲ್ಲನೇ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಗೋಡಂಬಿ ಕೂಡ ಹಾಕಿದ್ದಾಯಿತು. ಈಗ ನೋಡಿ, 2 ಅಥವಾ 3 ನಿಮಿಷದಲ್ಲಿ ರೆಡಿಯಾಗುವಂತಹ ಒಂದು ರೆಸಿಪಿ ಇದು. ನೋಡಿ, ಹಾಕಿಬಿಟ್ಟು ಈಗ ಎಲ್ಲನೂ ಹಾಕಿದ್ದಾಯಿತು. ಒಂದು 2 ಮಿನಿಟ್ಸ್ ಕುದಿಸಿದ್ರೆ ಸಾಕೋದು. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ನೋಡಿ, ಅಥವಾ ನೋಡಿ, ಈ ಏಲಕ್ಕಿ ಪುಡಿ 3 ಏಲಕ್ಕಿ ತೊಗೊಂಡಿದ್ದೆ ನಾನು. ಅದನ್ನು ಕುಟ್ಬಿಟ್ಟು ಪುಡಿ ಮಾಡಿ ನೋಡಿ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ಪಾಯಸ. ನೋಡಿ, 2 ನಿಮಿಷ ಮೀಡಿಯಮ್ ಅಥವಾ ಲೋ ಹೀಟಲ್ಲೇ ಕುದಿಸ್ಕೋಬೇಕಾಗುತ್ತೆ. ತುಂಬ ಹೊತ್ತು ಕುದಿಸ್ಕೊಬಿಡಿ, ಗಟ್ಟಿಯಾಗಿಬಿಡುತ್ತೆ ತಣ್ಣಗಾದ ನಂತರ. ನೋಡಿ, ಈ ಹದಕ್ಕಿರುವಾಗಲೇ ಸ್ಟವ್ ಆಫ್ ಮಾಡಿಬಿಡಿ. ನೋಡಿ, ಪರ್ಫೆಕ್ಟಾಗಿದೆ. ಬೇಕಾದರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೋಬೋದು ನೀವು. ಅರ್ಧ ಲೀಟ್ರ್ ಸ್ವಲ್ಪ ಮಿಕ್ಕಿದೆ. ಪರ್ಫೆಕ್ಟ್ ಅರ್ಧ ಲೀಟ್ರ್ ಹಾಲು ಇಷ್ಟು ಪಾಯಸಕ್ಕೆ, ಇಷ್ಟು ಶಾವಿಗೆಗೆ ಕರೆಕ್ಟಾಗಿ ಆಗುತ್ತೆ. ರೆಡಿ ಆಯಿತು ಪಾಯಸ. ನೋಡಿ, ಯಾವ ಹದಕ್ಕಿದೆ. ತಣ್ಣಗಾದರೂ ಕೂಡ ಗಟ್ಟಿ ಆಗಲ್ಲ. ಇದು ಆರಿದ ನಂತರನೂ ಹೀಗೆ ಇರುತ್ತೆ. ಇದು ಗಟ್ಟಿಯಾಗಲ್ಲ. ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ದೇವರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಮಾಡಿದ್ದೀನಿ ನಾನು ಇವತ್ತು. ಹೊಸ ವರ್ಷ ಅಲ್ಲ, ಹಾಗಾಗಿ ಒಂದು ಸ್ವೀಟ್ ಮಾಡೋಣ ಅಂತ ಪಾಯಸ ರೆಡಿ ಮಾಡಿದ್ದೀನಿ. ಖಂಡಿತ ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋಗೆ ಮತ್ತೆ ಬರ್ತಾಯಿದ್ದೀನಿ. ಅಲ್ಲಿ ತನಕ ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.